ಹಿಂದಿನ ಕ್ಲಾಸಲ್ಲಿ ನಾವು ಏನು ತಿಳ್ಕೊಂಡಿದ್ವಪ್ಪ ಅಂತ ಅಂದರೆ, ವಸ್ತುಗಳು ನೀರಿನ ಮೇಲೆ ನಾವು ಹಾಕಿದಾಗ ಅವು ಯಾಕೆ ತೇಲ್ತವೆ ಅಥವಾ ಮುಳುಗ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತು ಪ್ಲವನತಾ ಬಲ ಅಂದರೆ ಏನು ತಿಳ್ಕೊಂಡಿದ್ವಿ ಅಲ್ವಾ. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ತಿಳ್ಕೊಳ್ಳೋಣ ಅಂತಂದರೆ, ಆರ್ಕಿಮಿಡೀಸ್ ತತ್ವ ಅಂತ ಬರುತ್ತೆ. ಆರ್ಕಿಮಿಡೀಸ್ ತತ್ವದಲ್ಲಿ ಏನು ಹೇಳಿಕೆ ಇದೆ, ಸೊ ಅದನ್ನು ಯಾವ ಥರ ಅರ್ಥ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಆರ್ಕಿಮಿಡೀಸ್ ತತ್ವ ಏನು ಹೇಳುತ್ತಪ್ಪ ಅಂದರೆ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ, ಒಂದು ವಸ್ತುನ ಏನು ಮಾಡಬೇಕು, ಸಂಪೂರ್ಣವಾಗಿ ಆದರೂ ಅಥವಾ ಭಾಗಶಃ ಆಗಿ ಆದರೂ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಅಂದರೆ ಅದರಿಂದ ಎಷ್ಟು ಪಲ್ಲಟಗೊಂಡಿರುತ್ತೋ ಆ ದ್ರವದ ತೂಕದಷ್ಟೇ ಅದು ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ, ಆ ದ್ರವ ಅಂತ ಅರ್ಥ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ ನಾವು ಇಲ್ಲಿ ಒಂದು ಚಟುವಟಿಕೆ ಮಾಡೋಣ. ಸೊ ಈ ಚಟುವಟಿಕೆ ಮಾಡೋದಕ್ಕೆ ಏನು ಬೇಕಪ್ಪ ಅಂತಂದರೆ, ಒಂದು ಕಲ್ಲು ಬೇಕು. ಕಲ್ಲು ಮತ್ತು ದಾರ, ಅಂದರೆ ಎಂಥದ್ರಾಗ ದಾರ ಅಂತಂದರೆ ಸ್ಪ್ರಿಂಗ್ ಬರುತ್ತಲ್ವ, ಅದು ಆದರೂ ಆಗಿರ್ಬೋದು, ಎಲಾಸ್ಟಿಕ್ ದಾರ ಇರುತ್ತಲ್ವ, ಸೊ ಆ ದಾರನಾದರೂ ನಾವಿಲ್ಲಿ ಯೂಸ್ ಮಾಡ್ಬೋದು. ಸೊ ಅದನ್ನು ಏನು ಮಾಡಬೇಕು ಅಂತ ಅಂದರೆ, ದಾರನ ಆ ಸ್ಟ್ರಿಂಗಿಂದ ದಾರದ ಆ ಎಲಾಸ್ಟಿಕ್ ದಾರ ತೊಗೊಂಡಿರ್ತೀವಲ್ವ, ಸೊ ಅದರಿಂದ ಏನು ಮಾಡಬೇಕು ಅಂತ ಅಂದರೆ ಕಟ್ಟಬೇಕಾಗತ್ತೆ ಅದನ್ನ. ಕಲ್ಲನ್ನು ಕಟ್ಟಿದಾಗ ಏನಾಗುತ್ತಪ್ಪ ಅಂತಂದರೆ, ಇದು ಒಂದು ಎಲಾಸ್ಟಿಕ್ ದಾರ ಅಂತ ಅಂದ್ಕೊಳ್ಳೋಣ. ಈ ದಾರದಿಂದ ಕಲ್ಲನ್ನ ಏನು ಮಾಡಿದ್ದೀವಿ, ಈ ಥರ ಕಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಅಂದರೆ, ಕಟ್ಟಿ ಈ ಥರ ಇಟ್ಕೊಂಡಾಗ ಸೊ ಆ ದಾರ ಏನಾಗುತ್ತೆ, ಹಿಂಜುತ್ತೆ ಅಂದರೆ ಅದರದ್ದು ಫಸ್ಟಿಗೆ ಅಳತೆ ಇಷ್ಟಿದ್ದರೆ ಇಷ್ಟು ಆಗುತ್ತೆ. ಯಾಕೆ ಹಿಂಗಾಗುತ್ತೆ ಅಂತ ಅಂದರೆ, ಕಲ್ಲು ಭಾರ ಇರುತ್ತಲ್ವ, ಸೊ ಕಲ್ಲು ಭಾರ ಇರೋದ್ರಿಂದ ಅದೇನಾಗುತ್ತೆ, ಆ ದಾರ ಹಿಂಜುತ್ತೆ, ಅದರದ್ದು ಅಳತೆ ಜಾಸ್ತಿ ಆಗುತ್ತೆ. ಅದೇ ದಾರ ಮತ್ತು ಕಲ್ಲನ್ನು ನಾವು ಏನು ಮಾಡೋಣ ಅಂತಂದರೆ, ಒಂದು ಈ ಥರ ಇರೋದೊಂದು ಗಾಜಿನ ಪ್ರನಾಳ ತಗೊಳ್ಳೋಣ, ಅದರಲ್ಲಿ ನೀರು ಹಾಕಿರೋಣ, ನೀರು ಹಾಕೋಣ. ಸೊ ಈ ದಾರ ಮತ್ತು ಆ ಕಲ್ಲನ್ನು ಈ ಥರ ಈ ನೀರಲ್ಲಿ ಬಿಡೋಣ. ಆವಾಗ ಏನು ಅಬ್ಸರ್ವ್ ಮಾಡ್ತೀರಾ ಅಂತ ಅಂದರೆ, ಈ ದಾರ ಇರುತ್ತಲ್ವ, ಈ ನೀರಿಗೆ ಮುಳುಗಿಸಿದಾಗ ಈ ಕಲ್ಲನ್ನು ಅದು ಏನಾಗುತ್ತೆ ಅಂದರೆ ಅಳತೆನಲ್ಲಿ ಜಾಸ್ತಿ ಆಗೋದಿಲ್ಲ, ಅದು ಹಿಂಜೋದಿಲ್ಲ. ಯಾಕೆ ಅಂತ ಅಂದರೆ, ಇಲ್ಲಿ ಯಾವುದೋ ಒಂದು ಬಲ ದಾರದ ಮೇಲೆ ಅಪ್ಲೈ ಆಗ್ತಾ ಇರುತ್ತೆ. ಮೇಲ್ಮುಖವಾಗಿ ಆ ಬಲ ಏನಾಗುತ್ತೆ, ಆ ದಾರದ ಮೇಲೆ ವರ್ತಿಸ್ತಾ ಇರುತ್ತೆ ಮೇಲ್ಮುಖ ಬಲ. ಈ ಮೇಲ್ಮುಖ ಬಲನ ನಾವೇನಂತ ಕರೆದಿದ್ವಿ, ಪ್ಲವನತಾ ಬಲ ಅಂತ ಕರ್ಕೊಂಡಿದ್ವಿ ಅಲ್ವಾ. ಈ ಪ್ಲವನತಾ ಬಲ ಅನ್ನೋದು ಈ ಸ್ಟ್ರಿಂಗ್ ಮೇಲೆ ಅಥವಾ ಈ ದಾರದ ಮೇಲೆ ವರ್ತಿಸಿದಾಗ ಇಲ್ಲೇನಾಗುತ್ತೆ ಅಂತ ಅಂದರೆ, ಇದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅಂತದ್ದು ಇದರರ್ಥ. ಇಲ್ಲಿ ಎಷ್ಟು ಕಲ್ಲು ಒಳಗೋಗಿದೆಯೋ ಅಷ್ಟು, ಎಷ್ಟು ಪಲ್ಲಟಗೊಂಡಿದೆಯೋ ಈ ದ್ರವನೂ ಕೂಡ ಇಲ್ಲೇನಾಗುತ್ತೆ ಅಷ್ಟೇ ಪಲ್ಲಟಗೊಂಡ್ಬಿಟ್ಟು, ಈ ದಾರ ಇರುತ್ತಲ್ವ, ಈ ದಾರನ ಏನು ಅದರದ್ದು ಅಳತೆ ಇರುತ್ತೆ ಸ್ಟಾರ್ಟಿಂಗು ಅಷ್ಟೇ ಇರುತ್ತೆ, ಅದರಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ ಅಂತ ಅರ್ಥ. ಇದು ಆರ್ಕಿಮಿಡೀಸ್ ತತ್ವ. ಎಲ್ಲ ದ್ರವಗಳಲ್ಲೂ ಪ್ಲವನತಾ ಬಲ ಅನ್ನೋದು ಸೇಮ್ ಇರುತ್ತೋ ಅಥವಾ ಡಿಫ್ರೆಂಟ್ ಇರುತ್ತೋ, ಎಲ್ಲ ವಸ್ತುಗಳಲ್ಲಿ ಪ್ಲವನತಾ ಬಲ ಅನ್ನೋದು ಆ ವಸ್ತುಗಳು ಎಷ್ಟು ಪಲ್ಲಟಗೊಂಡಿರುತ್ತೋ ಅಷ್ಟು ಆ ದ್ರವದಲ್ಲಿ ಪ್ಲವನತಾ ಬಲ ಅನ್ನೋದು ಇರುತ್ತೆ, ಅಷ್ಟು ಪಲ್ಲಟಗೊಳ್ಳುತ್ತೆ ಅಂತ ಆರ್ಕಿಮಿಡೀಸ್ ತತ್ವ ಹೇಳುತ್ತೆ. ಸೊ ನೆಕ್ಸ್ಟು ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದ್ದಾವೆ. ಸೊ ಆ ಪ್ರಶ್ನೆಯಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಆರ್ಕಿಮಿಡೀಸ್ ತತ್ವ ಆದಮೇಲೆ ಪ್ರಶ್ನೆಗಳು ಬರ್ತವೆ.
ಒಂದು ತೂಗು ಯಂತ್ರದ ಮೇಲೆ ನಿಮ್ಮ ರಾಶಿ 42 kg ಇರುವುದನ್ನು ಕಾಣುವಿರಿ. ನಿಮ್ಮ ರಾಶಿ 42 kgಗಿಂತ ಹೆಚ್ಚು ಅಥವಾ ಕಡಿಮೆ ಇದೆಯೇ? ಹೆಚ್ಚು ಅಥವಾ ಕಡಿಮೆ ಇದೆಯೇ? ನೋಡಿ, ಇಲ್ಲಿ ಅವರು ಏನು ಕ್ವಶನ್ ಕೇಳಿದ್ದಾರೆ ಅಂತ ಅಂದರೆ, ಒಂದು ತೂಗು ಯಂತ್ರದ ಮೇಲೆ ನಮ್ಮ ರಾಶಿ ಎಷ್ಟು ಬರುತ್ತೆ ಅಂತ ಹೇಳಿದ್ದಾರೆ? 42 kg ಬರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನಾವು ನೋಡ್ತೀವಿ. ನಿಮ್ಮ ರಾಶಿ 42 kgಗಿಂತ ಹೆಚ್ಚು ಅಥವಾ ಕಡಿಮೆ ಇದೆಯೇ? ನಮ್ಮ ರಾಶಿ 42 kgಗಿಂತ ಹೆಚ್ಚಿರುತ್ತೋ ಅಥವಾ ಕಡಿಮೆ ಇರುತ್ತೋ ಅನ್ನೋದು ಅವ್ರ ಕ್ವಶನ್ನು. ಇಲ್ಲಿ ಕಡಿಮೆ ಇರುತ್ತೆ. ಯಾಕೆ ಅಂದರೆ ತೂಗು ಯಂತ್ರದ ಮೇಲೆ ನೋಡಿದಾಗ ಅಲ್ಲಿ 42 kg ಇರುತ್ತಲ್ವ. 42 kg ಇದು ಯಾಕೆ ಕಡಿಮೆ ಆಗುತ್ತೆ ಅಂತ ಅಂದರೆ, ತೂಗು ಯಂತ್ರದ ಮೇಲೆ ನಾವು ನಿಂತಿದ್ದೀವಿ ಅಂತ ಅಂದರೆ ಯಾವುದೋ ಒಂದು ಮೇಲ್ಮುಖವಾದ ಬಲ ನಮ್ಮ ಮೇಲೆ ಅಪ್ಲೈ ಆಗ್ತಾ ಇರುತ್ತೆ. ಅಪ್ಲೈ ಆದಾಗ ನಮ್ಮ ರಾಶಿ ಏನಾಗುತ್ತೆ, ಸೊ ನಮ್ಮದು ಎಷ್ಟು ಆಕ್ಸಿಯಲ್ ಮಾಸ್ ಇರುತ್ತೆ ಅಥವಾ ರಾಶಿ ಇರುತ್ತೆ ಅದಕ್ಕಿಂತ ಕಡಿಮೆ ಆಗುತ್ತೆ. ಯಾಕಂದರೆ ಮೇಲ್ಮುಖ ಬಲ ಅನ್ನೋದು ಅಪ್ಲೈ ಆಗ್ತಾ ಇರುತ್ತೆ. ಸೊ ಮೇಲ್ಮುಖ ಅಥವಾ ಪ್ಲವನತಾ ಬಲ ನಮ್ಮ ಮೇಲೆ ವರ್ತಿಸ್ತಾ ಇದ್ದರೆ ಅಲ್ಲಿ ನಮ್ಮ ರಾಶಿ ಏನಾಗುತ್ತೆ, ಆಕ್ಚುಯಲ್ ಮಾಸ್ಗಿಂತ ಅಥವಾ ರಾಶಿಗಿಂತ ಕಡಿಮೆನೇ ಇರುತ್ತೆ. ಸೊ ನೆಕ್ಸ್ಟು ಎರಡನೇ ಕ್ವಶನ್ ಏನು ಅಂತ ಅಂದರೆ, ನಿಮ್ಮ ಬಳಿ ತಕ್ಕಡಿಯಲ್ಲಿ ತೂಗಿದ 100 kg ರಾಶಿ ಇರುವ ಒಂದು ಹತ್ತಿಯ ಚೀಲ ಮತ್ತು ಒಂದು ಕಬ್ಬಿಣದ ತುಂಡಿದೆ. ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಭಾರವಾಗಿದೆ. ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಭಾರವಾಗಿದೆ. ಅವುಗಳಲ್ಲಿ ಯಾವುದು ಭಾರವಾಗಿದೆ? ಅವುಗಳಲ್ಲಿ ಯಾವುದು ಭಾರವಾಗಿದೆ ಮತ್ತು ಏಕೆ ಎಂಬುದನ್ನು ಹೇಳುವಿರಾ?
ನೋಡಿ ಮಕ್ಕಳಲ್ಲಿ ಫಸ್ಟು ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ. ನಿಮ್ಮ ಬಳಿ ತಕ್ಕಡಿಯಲ್ಲಿ ತೂಗಿದ 100 kg ರಾಶಿ ಇರುವ ಒಂದು ಹತ್ತಿಯ ಚೀಲ ಮತ್ತು ಒಂದು ಕಬ್ಬಿಣದ ತುಂಡಿದೆ. ನಮ್ಮ ಹತ್ರ ಏನಿದೆ ಅಂತ ಅಂದರೆ ಒಂದು ತಕ್ಕಡಿನಲ್ಲಿ ತೂಗಿರ್ತಾರೆ. ಅದರಲ್ಲಿ ಏನೇನಿರುತ್ತೆ ಅಂತ ಅಂದರೆ ಹತ್ತಿ ಚೀಲ ಮತ್ತು ಕಬ್ಬಿಣದ ತುಂಡಿರುತ್ತೆ. ಅವುಗಳದ್ದು ತೂಗಿದಾಗ ಅವುಗಳ ರಾಶಿ ಎಷ್ಟು ಬರುತ್ತೆ ಅಂತ ಅಂದರೆ ಹತ್ತಿ ಚೀಲದ್ದು 100 kg ಬರುತ್ತೆ, ಕಬ್ಬಿಣದ ತುಂಡಿಂದು 100 kg ಬರುತ್ತೆ. ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಭಾರವಾಗಿದೆ. ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಏನಾಗಿದೆ ಭಾರವಾಗಿದೆ. ಅವುಗಳಲ್ಲಿ ಯಾವುದು ಭಾರವಾಗಿದೆ? ಸೊ ಹತ್ತಿ ಚೀಲ ಭಾರವಾಗಿದೆನೋ ಅಥವಾ ಕಬ್ಬಿಣದ ತುಂಡು ಭಾರವಾಗಿದೆನೋ ಅನ್ನೋದು ಕ್ವಶನು. ಮತ್ತು ಏಕೆ ಎಂಬುದನ್ನು ಹೇಳುವಿರ. ಅದು ಯಾಕೆ ಭಾರವಾಗಿದೆ ಅಂತ ಹೇಳಬೇಕಾಗಿದೆ. ಸೊ ನೋಡಿ, ಇಲ್ಲಿ ಒಂದು ಹತ್ತಿಯ ಚೀಲ ಇದೆ, ಒಂದು ಕಬ್ಬಿಣದ ತುಂಡಿದೆ. ಅವನ್ನ ತಕ್ಕಡಿನಲ್ಲಿ ತೂಗ್ತಾರೆ, ಎರಡೂ ಕೂಡ 100 kg ಬರುತ್ತೆ. ಸೊ ಇಲ್ಲಿ ವಾಸ್ತವವಾಗಿ ಒಂದು ಇನ್ನೊಂದಕ್ಕಿಂತ ಭಾರವಾಗಿರುತ್ತೆ. ಹತ್ತಿ ಚೀಲ ಆಗಿರುತ್ತೋ ಅಥವಾ ಕಬ್ಬಿಣದ ತುಂಡು ಆಗಿರುತ್ತೋ ಅಂತ ನಾವಿಲ್ಲಿ ಹೇಳಬೇಕು. ಮತ್ತು ಯಾಕೆ ಅನ್ನೋದು ಕೂಡ ಹೇಳಬೇಕಾಗುತ್ತೆ. ಇಲ್ಲಿ ಹತ್ತಿಯ ಚೀಲ ಮತ್ತು ಕಬ್ಬಿಣದ ತುಂಡು ಎರಡನ್ನೂ ನಾವು ಕಂಪೇರ್ ಮಾಡ್ಕೊಳ್ಳೋಣ. ಇದು ಹತ್ತಿ ಚೀಲ ಅಂತ ಅಂದ್ಕೊಳ್ಳಿ. ಇಷ್ಟು ಇದು ಹತ್ತಿ ಚೀಲ. ಇದರಲ್ಲಿ ಇದೊಂದು ಚೀಲ, ಇದರಲ್ಲಿ ಹತ್ತಿನ ಏನು ಮಾಡಿರ್ತಾರೆ, ತುಂಬಿರ್ತಾರೆ ಅಲ್ವಾ. ಇದು ಹತ್ತಿಯ ಚೀಲ, ಹತ್ತಿ ಚೀಲ ಆಯಿತಾ. ಕಬ್ಬಿಣ ತುಂಡು ಅಂತ ಅಂದರೆ ಈ ಥರ ಇರುತ್ತೆ. ಇದು ಎಷ್ಟಿರುತ್ತೆ ಅಂದರೆ 100 kg ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ಹತ್ತಿಯ ಚೀಲ ಮತ್ತು ಕಬ್ಬಿಣದ ತುಂಡು ಎರಡನ್ನೂ ಹೋಲಿಸಿ ನೋಡೋಣ. ಇಲ್ಲಿ ಯಾವುದಕ್ಕೆ ಜಾಸ್ತಿ ವಿಸ್ತೀರ್ಣ ಇದೆ? ಹತ್ತಿಯ ಚೀಲಕ್ಕೆ ಜಾಸ್ತಿ ವಿಸ್ತೀರ್ಣ ಇದೆ. ಯಾವ ವಸ್ತುಗಳಿಗೆ ಜಾಸ್ತಿ ವಿಸ್ತೀರ್ಣ ಇರುತ್ತೋ ಆ ವಸ್ತುಗಳಲ್ಲಿನ ತೂಕ ಅಥವಾ ರಾಶಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಯಾಕಪ್ಪ ಅಂತ ಅಂದರೆ ಒತ್ತಡ = ನೂಕುಬಲ / ವಿಸ್ತೀರ್ಣ ಅಲ್ವಾ. ಸೊ ವಿಸ್ತೀರ್ಣ ಜಾಸ್ತಿ ಆದಂಗೆ ಏನಾಗುತ್ತೆ ಅಂತ ಅಂದರೆ ಆ ವಸ್ತುಗಳಲ್ಲಿನ ರಾಶಿ ಏನಾಗುತ್ತೆ, ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿ ನೋಡಿ, ಇದ್ರದ್ದು ವಿಸ್ತೀರ್ಣ ಈ ಹತ್ತಿಯ ಚೀಲಕ್ಕೆ ಹೋಲಿಸಿದಾಗ ಇದ್ರದ್ದು ಕಡಿಮೆ ಇದೆ. ಸೊ ಇದ್ರದ್ದು ಜಾಸ್ತಿ ಇದೆ. ಇದ್ರ ವಿಸ್ತೀರ್ಣ ಜಾಸ್ತಿ ಆಯಿತು ಅಂತ ಅಂದರೆ ಇದರಲ್ಲಿರ್ತಕ್ಕಂಥ ರಾಶಿನೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಇಲ್ಲಿ ಏನೋ ಒಂದು ವಸ್ತುವಿಂದು ವಿಸ್ತೀರ್ಣ ಜಾಸ್ತಿ, ಯಾವುದರಲ್ಲಿ ವಿಸ್ತೀರ್ಣ ಹೆಚ್ಚಿರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಸೊ ವಿಸ್ತೀರ್ಣ ಅನ್ನೋದು ಯಾವ ವಸ್ತುಗಳಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಏನಾಗಿರುತ್ತೆ, ರಾಶಿ ಅನ್ನೋದು ಕೂಡ ಜಾಸ್ತಿ ಇರುತ್ತೆ. ಸೊ ಈ ಥರ ನಾವು ಈ ಕ್ವಶನಿಗೆ ಆನ್ಸರ್ ಮಾಡ್ಬೋದಾಗಿದೆ. ಸೊ ನೆಕ್ಸ್ಟು ಕಾನ್ಸೆಪ್ಟು ಸಾಪೇಕ್ಷ ಸಾಂದ್ರತೆ ಅಂತ. ಸಾಪೇಕ್ಷ ಸಾಂದ್ರತೆ. ಸಾಪೇಕ್ಷ ಸಾಂದ್ರತೆ ಅಂದರೆ ಏಕಮಾನ ಗಾತ್ರದಲ್ಲಿರುವ ರಾಶಿಗೆ ಸಾಂದ್ರತೆ. ಸಾಂದ್ರತೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು. ಏಕಮಾನ ಗಾತ್ರದಲ್ಲಿರುವ ರಾಶಿಗೆ ಸಾಂದ್ರತೆ
ಎನ್ನುವರು. ಏಕಮಾನ ಗಾತ್ರದಲ್ಲಿ ಆ ವಸ್ತುವಿಂದು ರಾಶಿ ಎಷ್ಟಿರುತ್ತೋ ಅದನ್ನು ಆ ವಸ್ತುವಿನ ಸಾಂದ್ರತೆ ಅಂತ ಕರೀತಾರೆ. ಏಕಮಾನ ಗಾತ್ರದಲ್ಲಿರುವ ರಾಶಿಗೆ ಸಾಂದ್ರತೆ ಅಂತ ಕರೀತಾರೆ. ಸೊ ಸಾಂದ್ರತೆಯ ಏಕಮಾನ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ಏಕಮಾನ kg/m ಅಥವಾ ಇದನ್ನು ಈ ಥರನೂ ಬರೀತಾರೆ. ಅಂತಾರಾಷ್ಟ್ರೀಯ ಏಕಮಾನ. ಈ ಸಾಪೇಕ್ಷ ಸಾಂದ್ರತೆನ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಸಾಪೇಕ್ಷ ಸಾಂದ್ರತೆನ ನಾವು ಯಾವ ಥರ ಬರೀಬೇಕಪ್ಪ ಅಂದರೆ ಸಾಪೇಕ್ಷ ಸಾಂದ್ರತೆ ಈಕ್ವಲ್ ಟು ವಸ್ತುವಿನ ಸಾಂದ್ರತೆ ಡಿವೈಡೆಡ್ ಬೈ ನೀರಿನ ಸಾಂದ್ರತೆ. ಸಾಪೇಕ್ಷ ಸಾಂದ್ರತೆ ಅಂದರೆ ಒಂದು ವಸ್ತುವಿಗೆ ಎಷ್ಟು ಸಾಂದ್ರತೆ ಇರುತ್ತೋ ಅದನ್ನು ನೀರಿನ ಸಾಂದ್ರತೆಯಿಂದ ಭಾಗಿಸಿದಾಗ ಏನು ಬರುತ್ತೆ? ಸಾಪೇಕ್ಷ ಸಾಂದ್ರತೆ ಬರುತ್ತೆ. ಹಾಗಾದರೆ ಎಲ್ಲ ವಸ್ತುಗಳದ್ದು ಸಾಂದ್ರತೆ ಈಕ್ವಲ್ ಆಗಿರುತ್ತೋ ಅಥವಾ ಇಲ್ವೋ? ಎಲ್ಲ ವಸ್ತುಗಳ ಸಾಂದ್ರತೆ ಈಕ್ವಲ್ ಆಗಿ ಇರೋದಿಲ್ಲ, ಸಮ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬಂಗಾರದಾದರೆ ಅದರದ್ದು ಸಾಂದ್ರತೆ ಎಷ್ಟಿರುತ್ತಪ್ಪ ಅಂತ ಅಂದರೆ 19,300 ಇರುತ್ತೆ. ಒಂದು ನಿಮಿಷ ಚೆಕ್ ಮಾಡ್ತೀನಿ. ಹಾಂ, ಕರೆಕ್ಟ್. ಬಂಗಾರದ್ದು ಚಿನ್ನ ಅಂತ ಕರೀತಾರಲ್ವ, ಆ ಚಿನ್ನದು ಎಷ್ಟಿರುತ್ತೆ ಸಾಪೇಕ್ಷ ಸಾಂದ್ರತೆ ಅಂದರೆ ಚಿನ್ನದ ಸಾಂದ್ರತೆ ಎಷ್ಟಿರುತ್ತೆ ಅಂದರೆ 19,300 kg/m ಇರುತ್ತೆ. ಆದರೆ ನೀರಿಂದ ಎಷ್ಟಿರುತ್ತೆ? 1000 kg/m. ನೀರಿನ ಸಾಂದ್ರತೆ ಈಕ್ವಲ್ ಟು 1000 kg/m. ಸೊ ಎಲ್ಲ ವಸ್ತುಗಳದ್ದು ಸಾಂದ್ರತೆ ಏನಾಗಿರೋದಿಲ್ಲ, ಸೇಮ್ ಇರೋದಿಲ್ಲ ಅಂತ ಅರ್ಥ. ಸಾಂದ್ರತೆ ಅಂದರೆ ಒಂದು ಏಕಮಾನ ಗಾತ್ರದಲ್ಲಿರುವ ರಾಶಿಗೆ ಏನಂತ ಕರೀತಾರೆ? ಸಾಂದ್ರತೆ ಅಂತ ಕರೀತಾರೆ. ಅದರದ್ದು ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಅಂದರೆ kg/m ಅಂತ ಕರೀತಾರೆ. ಸೊ ಇಲ್ಲಿ ಎಲ್ಲ ವಸ್ತುಗಳದ್ದು ಸಾಂದ್ರತೆ ಅನ್ನೋದು ಸೇಮ್ ಇರೋದಿಲ್ಲ, ಡಿಫ್ರೆಂಟ್ ಇರುತ್ತೆ. ನಾನಿಲ್ಲಿ ಚಿನ್ನ ಮತ್ತು ನೀರಿಂದ ಹೇಳಿದ್ದೀನಿ, ಅವೆರಡೂ ಕೂಡ ಡಿಫ್ರೆಂಟಾಗೇ ಇದ್ದಾವೆ. ಸಾಪೇಕ್ಷ ಸಾಂದ್ರತೆ ಬರಬೇಕು, ನಮಗೆ ಬೇಕು ಅಂತ ಅಂದರೆ ಅದನ್ನು ಯಾವುದರಿಂದ ಯಾವುದನ್ನು ಡಿವೈಡ್ ಮಾಡ್ಕೊತೀವಿ ಅಂತ ಅಂದರೆ ವಸ್ತುಗಳದ್ದು ಸಾಂದ್ರತೆ ಎಷ್ಟಿರುತ್ತೆ ಅದನ್ನು ನೀರಿನ ಸಾಂದ್ರತೆಯಿಂದ ಭಾಗಿಸಿದಾಗ ನಮ್ಗೆ ಏನು ಬರುತ್ತೆ? ಸಾಪೇಕ್ಷ ಸಾಂದ್ರತೆ ಅನ್ನೋದು ಬರುತ್ತೆ. ಸೊ ಇದು ಸಾಂದ್ರತೆ ಬಗ್ಗೆ. ಸೊ ನೆಕ್ಸ್ಟು ಇಲ್ಲಿ ಒಂದು ಉದಾಹರಣೆ ಲೆಕ್ಕ ಇದೆ, ಅದನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಉದಾಹರಣೆ 10.7. ಸಾಂದ್ರತೆಗೆ ಅಂತಾರಾಷ್ಟ್ರೀಯ ಏಕಮಾನ ಇದೆ, ಆದರೆ ಸಾಪೇಕ್ಷ ಸಾಂದ್ರತೆಗೆ ಯಾವುದೇ ಒಂದು ಏಕಮಾನ ಇರೋದಿಲ್ಲ. ಉದಾಹರಣೆ 10.7. ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ
ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ 10.8. 10.8. ನೋಡಿ, ಇಲ್ಲಿ ಯಾವುದೂ ಯೂನಿಟ್ ಕೊಟ್ಟಿಲ್ಲ. ನೀರಿನ ಸಾಂದ್ರತೆ ಹತ್ತರ ಘಾತ 3. 10 ಘಾತ 3 ಅಂದರೆ 1000 kg/m³ ಅಂತ. 1000 kg/m². ಆದರೆ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಬೆಳ್ಳಿಯ ಸಾಂದ್ರತೆ ಎಷ್ಟು? ಬೆಳ್ಳಿಯ ಇಲ್ಲಿ ಏನು ಕ್ವಶನ್ ಅಂದರೆ, ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ ಬೆಳ್ಳಿದು ಕೊಟ್ಟಿದ್ದಾರೆ. ಅದು ಎಷ್ಟು ಅಂದರೆ 10.8 ಅಂತ. ನೀರಿನ ಸಾಂದ್ರತೆ ಎಷ್ಟು ಅಂದರೆ 10⁻³ kg/m³. 10⁻³ ಅಂದರೆ 1000 ಅಂತ ಅರ್ಥ. ಯಾಕಂದರೆ 10 100 100 1000. ಆದರೆ ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಬೆಳ್ಳಿಯ ಸಾಂದ್ರತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಅಲ್ವಾ ಸಾಪೇಕ್ಷ ಸಾಂದ್ರತೆ ಅಂದರೆ ಏನು ಅಂತ. ಸಾಪೇಕ್ಷ ಸಾಂದ್ರತೆ = ವಸ್ತುವಿನ ಸಾಂದ್ರತೆ / ನೀರಿನ ಸಾಂದ್ರತೆ. ಇಲ್ಲಿ ಯಾವ ವಸ್ತು ಕೊಟ್ಟಿದ್ದಾರೆ? ಬೆಳ್ಳಿ ಕೊಟ್ಟಿದ್ದಾರೆ. ಬೆಳ್ಳಿಯ ಸಾಂದ್ರತೆ / ನೀರಿನ ಸಾಂದ್ರತೆ. ನಮಗೇನು ಬೇಕು? ಬೆಳ್ಳಿಯ ಸಾಂದ್ರತೆ ಎಷ್ಟು ಬೇಕಲ್ವಾ? ಸೊ ಅದಕ್ಕೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡಾಗ ನಮಗೆ ಏನು ಸಿಗುತ್ತೆ? ಬೆಳ್ಳಿಯ ಸಾಂದ್ರತೆ = ಬೆಳ್ಳಿಯ ಸಾಂದ್ರತೆ ಸಾಪೇಕ್ಷ ಸಾಂದ್ರತೆ. ಇಲ್ಲಿ ಬೆಳ್ಳಿದು ಕೊಟ್ಟಿದ್ದಾರಲ್ವ, ಅದಕ್ಕೆ ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ ಅಂತ ಬರ್ಕೋಬೇಕು. ಇಲ್ಲಿನೂ ಕೂಡ ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ ಅಂತ ಬರೀಬೇಕು. ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ ಇಂಟು ನೀರಿನ ಸಾಂದ್ರತೆ. ನೋಡಿ, ಇಲ್ಲಿ ಬೆಳ್ಳಿಯ ಸಾಪೇಕ್ಷ ಸಾಂದ್ರತೆ ಎಷ್ಟು ಅಂತ ಕೊಟ್ಟಿದ್ದಾರೆ? 10.8 ಅಂತ ಕೊಟ್ಟಿದ್ದಾರೆ. 10.8 ಇಂಟು ನೀರಿನ ಸಾಂದ್ರತೆ ಎಷ್ಟು? 10⁻³ kg/m³. ಇಲ್ಲೇನಾಗುತ್ತೆ? 10.8 ಇಂಟು ಇದೇ ಆಗುತ್ತಲ್ವಾ? 10.8 ಇಂಟು 10⁻³ kg/m³ ಆಗುತ್ತೆ. ನಮಗೆ ಇದು ಗೊತ್ತಿರಬೇಕು, ಸಾಪೇಕ್ಷ ಸಾಂದ್ರತೆ ಅಂದರೆ ಏನು, ಅದನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ಗೊತ್ತಿದ್ದರೆ ಇದು ಪ್ರಾಬ್ಲಮ್ಮು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ನೋಡ್ಕೊಳ್ಳಿ. ಸೊ ಮಕ್ಕಳೇ, ಇವತ್ತಿಗೆ ಗುರುತ್ವ ಅಧ್ಯಾಯ ಕಂಪ್ಲೀಟ್ ಆಯಿತು. ಇದರಲ್ಲಿ ಇನ್ನು ಅಭ್ಯಾಸದ ಲೆಕ್ಕಗಳಿರ್ತವೆ. ಸೊ ಅಭ್ಯಾಸದ ಲೆಕ್ಕಗಳನ್ನ ಮಾಡಿದರೆ ಈ ಲೆಸನ್
ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿವರೆಗೂ ಪರಿಕಲ್ಪನೆಗಳು ಏನೇನು ಮಾಡಿದ್ದೇವೋ ಅಷ್ಟು ಸಂಪೂರ್ಣವಾಗಿ ಮಾಡಿದ್ದೇವೆ. ಈಗ ನಾವು ಅಭ್ಯಾಸದ ಅಂಕಗಳನ್ನ ಸಾಲ್ವ್ ಮಾಡೋಣ. ಅಭ್ಯಾಸದ ಲೆಕ್ಕದಲ್ಲಿ ಮೊದಲನೇ ನೋಡೋಣ. ಎರಡು ವಸ್ತುಗಳ ನಡುವಿನ ದೂರವನ್ನು ಅರ್ಧದಷ್ಟು ಕಡಿಮೆಗೊಳಿಸಿದಾಗ ಅವುಗಳ ನಡುವಿನ ಗುರುತ್ವ ಬಲವು ಹೇಗೆ ಬದಲಾಗುತ್ತದೆ ನೋಡಿ. ಇಲ್ಲಿ ಎರಡು ವಸ್ತುಗಳ ನಡುವಿನ ದೂರವನ್ನು ಅರ್ಧದಷ್ಟು ಕಡಿಮೆಗೊಳಿಸಿದಾಗ, ಎರಡು ವಸ್ತು ಇರ್ತವೆ, ಆ ಎರಡು ವಸ್ತುಗಳದ್ದು ದೂರನ ಎಷ್ಟು ಮಾಡ್ತಾರೆ ಅಂತ ಅಂದರೆ ಅರ್ಧಕ್ಕೆ ಕಡಿಮೆ ಮಾಡ್ತಾರೆ. ಕಡಿಮೆಗೊಳಿಸಿದಾಗ ಆ ವಸ್ತುಗಳ ನಡುವಿನ ಗುರುತ್ವ ಬಲವು ಹೇಗೆ ಬದಲಾಗುತ್ತದೆ ಅಂತ ಕೇಳಿದ್ದಾರೆ. ಅವುಗಳ ನಡುವೆ ಗುರುತ್ವ ಬಲ ಇರುತ್ತಲ್ವ, ಅದು ಹೇಗೆ ಬದಲಾಗುತ್ತದೆ ಅನ್ನೋದು ಕ್ವಶನು. ಸೊ ನಮಗೆ ಗೊತ್ತಿದೆ, ವಿಶ್ವದ ಗುರುತ್ವ ನಿಯಮದ ಪ್ರಕಾರ ಎರಡು ವಸ್ತುಗಳ ಬಲವು ಏನಕ್ಕೆ ವಿಲೋಮವಾಗಿರುತ್ತೆ ಅಂತ ಅಂದರೆ ಅವುಗಳ ನಡುವಿನ ದೂರಕ್ಕೆ ಏನಾಗಿರುತ್ತೆ, ವಿಲೋಮಾನುಪಾತದಲ್ಲಿ ಇರುತ್ತೆ. ಅಂದರೆ ಎಫ್ ಅನ್ನೋದು 1/d²ಗೆ ಡಿ ಅಂತ ಅಂದರೆ ಏನು, ಅವುಗಳ ನಡುವಿನ ದೂರ ಅಲ್ವಾ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ ಅವುಗಳ ನಡುವಿನ ದೂರವನ್ನು ಅರ್ಧದಷ್ಟು ಕಡಿಮೆ ಮಾಡಿದ್ದಾರೆ. ಇಲ್ಲಿ ವಿಶ್ವದ ಗುರುತ್ವ ನಿಯಮನ ನಾನಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ವಿಶ್ವದ ಗುರುತ್ವ ನಿಯಮ ಏನು ಹೇಳುತ್ತೆ ಅಂತ ಅಂದರೆ ಎರಡು ವಸ್ತುಗಳ ಆಕರ್ಷಣಾ ಬಲವು ಅವುಗಳ ನಡುವಿನ ಅಂತರದ ವಿಲೋಮಾನುಪಾತದಲ್ಲಿ ಇರುತ್ತೆ ಅಂತ ನಮಗೆ ಗೊತ್ತಿದೆ ಅಲ್ವಾ. ಎಫ್ ಅನ್ನೋದು ಈಗ ಡಿ ಅನ್ನೋದನ್ನ ಎಷ್ಟು ಕಡಿಮೆ ಮಾಡಿದ್ದಾರೆ, 1/d/2 ಅಂದರೆ ಅರ್ಧ ಕಡಿಮೆ ಮಾಡಿದ್ದಾರೆ. ಇದನ್ನು ನಾವಿಲ್ಲಿ ಏನಂತ ಬರಿಬೋದು, ಎಫ್ 1/d² /2 2 4 2 4. ಎಫ್ ಅನ್ನೋದು 4/d² ಆಗುತ್ತೆ. ಎಷ್ಟು ಕಡಿಮೆ ಆಯಿತು, ಹಿಂಗೆ 4/d², ಈ ಥರ ಕಡಿಮೆ ಆಗುತ್ತೆ ವಿಶ್ವದ ಗುರುತ್ವದ ನಿಯಮದ ಪ್ರಕಾರ. ಹಿಂಗೆ ಆ ವಸ್ತುಗಳ ನಡುವಿನ ಗುರುತ್ವ ಬಲ ಬದಲಾಗ್ತಾ ಹೋಗುತ್ತೆ. ಇದು ಫಸ್ಟ್ ಒಂದು ಕ್ವಶನ್.
ಸೊ ನೆಕ್ಸ್ಟು ಸೆಕೆಂಡ್ ಒಂದು ಕ್ವಶನ್ನು ನೋಡೋಣ. ಗುರುತ್ವ ಬಲವು ಎಲ್ಲ ವಸ್ತುಗಳ ಮೇಲೆ ಎಲ್ಲ ವಸ್ತುಗಳ ಮೇಲೆ ಅವುಗಳ ರಾಶಿಗಳಿಗೆ ಸಮಾನುಪಾತದಲ್ಲಿ ವರ್ತಿಸುತ್ತದೆ. ಹಾಗಿದ್ದರೆ ಭಾರವಾದ ರಾಶಿಯ ವಸ್ತುವು ಹಗುರವಾದ ವಸ್ತುವಿಗಿಂತ ಬೇಗನೆ ಬೀಳುವುದಿಲ್ಲವೇಕೆ? ನೋಡಿ ಇಲ್ಲಿ ಗುರುತ್ವ ಬಲವು ಎಲ್ಲ ವಸ್ತುಗಳ ಮೇಲೆ ಅವುಗಳ ರಾಶಿಗಳಿಗೆ ಸಮಾನುಪಾತದಲ್ಲಿರುತ್ತೆ. ಅಂದರೆ ಗುರುತ್ವ ಬಲ ಅನ್ನೋದು ಎಲ್ಲ ವಸ್ತುಗಳ ರಾಶಿಗಳಲ್ಲಿ ಸಮಾನುಪಾತದಲ್ಲಿ ವರ್ತಿಸ್ತಾ ಇರುತ್ತೆ. ಯಾವುದೇ ವಸ್ತು ಆಗಿರ್ಬೋದು ಅದು ಸಮಾನುಪಾತದಲ್ಲಿ ಇರುತ್ತೆ ಅನ್ನೋದು ಇದೆ. ಹಾಗಿದ್ದರೆ ಭಾರವಾದ ರಾಶಿಯ ವಸ್ತುವು ಹಾಗಾದರೆ ಭಾರ ಇರುತ್ತಲ್ವ, ಆ ರಾಶಿಯ ವಸ್ತುವು ಹಗುರವಾದ ವಸ್ತುವಿಗಿಂತ ಬೇಗನೆ ಯಾಕೆ ಬೀಳೋದಿಲ್ಲ ಅನ್ನೋದು ಕ್ವಶನ್. ಇಲ್ಲಿ ಯಾಕೆ ಬೀಳೋದಿಲ್ಲ ಅಂತ ಅಂದರೆ, ಈಗ ಒಂದು ಹಗುರವಾದ ವಸ್ತು ಮತ್ತು ಒಂದು ಭಾರವಾದ ವಸ್ತುನ ತಗೊಳ್ಳೋಣ. ಸೊ ಇಲ್ಲಿ ಏನಿದೆ, ಗಾಳಿ ಇದೆ. ಗಾಳಿಯಲ್ಲಿ ಇದ್ದಾಗ ಏನಾಗುತ್ತೆ ಅಂತ ಅಂದರೆ, ಇವರು ಹೇಳಿದ ಪ್ರಕಾರ ಏನಾಗುತ್ತೆ ಅಂತಂದರೆ, ಭಾರವಾದ ವಸ್ತು ಲಾಸ್ಟ್ ಬೀಳುತ್ತೆ, ಹಗುರದ ವಸ್ತು ಫಸ್ಟ್ ಬೀಳುತ್ತೆ. ಯಾಕಪ್ಪ ಅಂತ ಅಂದರೆ, ಇಲ್ಲಿ ಪ್ರತಿರೋಧ ಅನ್ನೋದು ಆ ವಸ್ತುವಿನ ಮೇಲೆ ವರ್ತಿಸ್ತಾ ಇರುತ್ತೆ. ಪ್ರತಿರೋಧ ಅಂತ ಅಂದರೆ ಇಲ್ಲಿ ಗಾಳಿ ಇದೆ. ಗಾಳಿ ಅನ್ನೋದು ಆ ಭಾರವಾದ ವಸ್ತುವಿನ ಮೇಲೆ ವರ್ತಿಸಿದಾಗ ಏನಾಗುತ್ತಪ್ಪ ಅಂತ ಅಂದರೆ, ಭಾರವಾದ ವಸ್ತು ನಿಧಾನಕ್ಕೆ ಬೀಳುತ್ತೆ, ಹಗುರವಾದ ವಸ್ತು ಬೇಗ ಬೀಳುತ್ತೆ. ಪ್ರತಿರೋಧ ಅನ್ನೋದು ಆ ವಸ್ತುವಿನ ಮೇಲೆ ಏನಾಗ್ತಾ ಇರುತ್ತೆ, ವರ್ತಿಸ್ತಾ ಇರುತ್ತೆ ಅಲ್ವಾ. ಅದಕ್ಕೆ ಆ ಭಾರವಾದ ವಸ್ತು ಬೇಗ ಬೀಳೋದಿಲ್ಲ, ಹಗುರವಾದ ವಸ್ತು ಬೇಗನೆ ಬೀಳುತ್ತೆ. ಆದರೆ ಇಲ್ಲಿ ಲ್ಯಾಬಲ್ಲಿ ಮಾಡುವಾಗ ಭಾರವಾದ ವಸ್ತು ಮತ್ತು ಹಗುರವಾದ ವಸ್ತು ಎರಡನ್ನೂ ತೊಗೊಂಡು ಮಾಡುವಾಗ ಏನಾಗುತ್ತೆ, ಭಾರವಾದ ವಸ್ತು ಮತ್ತು ಹಗುರವಾದ ವಸ್ತು ಸೇಮ್ ಟೈಮಿಗೆ ಬಂದು ಬೀಳುತ್ತೆ. ಅಲ್ಲಿ ಏನಿರಬಾರ್ದು, ಆ ವಸ್ತುಗಳಿಗೆ ಪ್ರತಿರೋಧ ವ್ಯಕ್ತಪಡಿಸ್ತಕ್ಕಂಥ ಬಲ ಇರಬಾರ್ದು. ಆಗ ಮಾತ್ರ ಅವು ಏನಾಗುತ್ತೆ, ಈಕ್ವಲ್ ಟೈಮಲ್ಲಿ ಬೀಳ್ತವೆ ಅಂತ ಅರ್ಥ.
ನೆಕ್ಸ್ಟು ಥರ್ಡ್ ಒನ್ ಪ್ರಾಬ್ಲಮ್. ಭೂಮಿ ಮತ್ತು ಅದರ ಮೇಲ್ಮೈ ಮೇಲಿನ 1 kg ರಾಶಿ ಇರುವ ವಸ್ತುವೊಂದರ ನಡುವಿನ ಗುರುತ್ವ ಬಲದ ಪರಿಮಾಣವೆಷ್ಟು? ಭೂಮಿಯ ರಾಶಿ ಆರು ಇಂಟು 10⁻24 kg ಮತ್ತು ತ್ರಿಜ್ಯ 6.4 ಇಂಟು 10⁻6 ಮೀಟರ್. ನೋಡಿ ಇಲ್ಲಿ ಭೂಮಿ ಮತ್ತು ಅದರ ಮೇಲಿನ 1 kg ರಾಶಿ ಇರುವ, ಅಂದರೆ ಭೂಮಿ ಮತ್ತು ಅದರ ಮೇಲ್ಮೈ ಮೇಲೆ 1 kg ರಾಶಿ ಇರುವ ವಸ್ತು, ಅವುಗಳ ನಡುವೆ ಗುರುತ್ವಬಲದ ಪರಿಮಾಣವೆಷ್ಟು ಅಂತ ಕೇಳಿದ್ದಾರೆ. ಗುರುತ್ವಬಲ ಅಂತಂದರೆ ಎಫ್ನ ಕೇಳಿದ್ದಾರೆ. ಭೂಮಿಯ ರಾಶಿ 6 ಇಂಟು 10⁻24 kg ಇದೆ ಮತ್ತು ತ್ರಿಜ್ಯ ಅನ್ನೋದು 6.4 ಇಂಟು 10⁻6 ಮೀಟರ್ ಇದೆ. ಈಗ ನೋಡಿ, ನಮಗೆ ವಿಶ್ವದ ಗುರುತ್ವ ನಿಯಮದ ಪ್ರಕಾರ ಎಫ್ ಅನ್ನೋದನ್ನ ಏನಂತ ಬರ್ಕೋಬೋದು? ಎಫ್ ಈಕ್ವಲ್ ಟು ಜಿ ಇಂಟು ಕ್ಯಾಪಿಟಲ್ ಎಮ್ ಇಂಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವಯರ್ ಅಂತ. ಇಲ್ಲಿ ಕ್ಯಾಪಿಟಲ್ ಎಮ್ ಅಂತ ಅಂದರೆ ಭೂಮಿಯ ರಾಶಿ, ಎಮ್ ಇ ಅಂತಲೇ ಬರ್ಕೊಳ್ಳೋಣ. ಎಮ್ ಇ, ಎಮ್ಮು ಇದು ಆರ್ ಇ. ಎಮ್ ಇ ಈಕ್ವಲ್ ಟು ಭೂಮಿಯ ರಾಶಿ ಎಷ್ಟು ಕೊಟ್ಟಿದ್ದಾರೆ? 6 ಇಂಟು 10⁻24 kg ಅಂತ. ವಸ್ತುವಿನ ರಾಶಿ ಎಮ್ ಅಂದರೆ ವಸ್ತುವಿನ ರಾಶಿ, ಅದು ಎಷ್ಟಿದೆ ಅಂತೆ? 1 kg ಇದೆ ಅಂತ. ಇಲ್ಲಿದೆ ಜಿ ಅಂದರೆ ನಮ್ಗೆ ಗೊತ್ತಿದೆ 6.7 ಇಂಟು 10⁻11 ಅಂತ. ಆರ್ ಅಂದರೆ ಭೂಮಿಯ ತ್ರಿಜ್ಯ, ಅದೆಷ್ಟಿದೆ ಅಂತೆ? 6.4 ಇಂಟು 10⁻6 ಮೀಟರ್ ಇದೆ. ಸೊ ಎಲ್ಲ ವ್ಯಾಲ್ಯೂಸ್ನ ಈ ಫಾರ್ಮುಲಾಗೆ ಅಪ್ಲೈ ಮಾಡ್ಕೊಳ್ಳೋಣ. 6.7 ಇಂಟು 10⁻11 ಇಂಟು ಕ್ಯಾಪಿಟಲ್ ಎಮ್ ಅಂದರೆ 6 ಇಂಟು 10⁻24 kg ಇಂಟು ಏನಂದರೆ ಸ್ಮಾಲ್ ಎಮ್ ಅಂತ ಅಂದರೆ 1 kg ಇದೆ, ಡಿವೈಡೆಡ್ ಬೈ
ಭೂಮಿಯ ತ್ರಿಜ್ಯ 6.4 ಇಂಟು 10⁻6 ಹೋಲ್ ಸ್ಕ್ವೇರ್ ಆಗುತ್ತೆ. ಇದನ್ನಿಷ್ಟೂ ಸಿಂಪ್ಲಿಫೈ ಮಾಡಿದರೆ ಲಾಸ್ಟಿಗೆ ನಿಮಗೆ 9.8 ನ್ಯೂಟನ್ ಬರುತ್ತೆ. ಇಷ್ಟಿರುತ್ತೆ, ಅದು ಬಲದ ಪರಿಮಾಣ ಇಷ್ಟಿರುತ್ತೆ ಅಂತ ಅರ್ಥ. ಎಷ್ಟಿರುತ್ತೆ? 9.8 ನ್ಯೂಟನ್. ಹೆಂಗೆ ಬಂತು? ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಫಾರ್ಮುಲಾಗೆ ಬಂತು. ಸೊ ಮಕ್ಕಳೇ, ಇವತ್ತಿನ ಕ್ಲಾಸಿಗೆ ಎಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ 4ನೇ ಪ್ರಾಬ್ಲಮಿಂದ ಸಾಲ್ವ್ ಮಾಡೋಣ. ನಾವು ಆ ಪ್ರಾಬ್ಲಮ್ಸ್ನ ಯಾವ ಥರ ಸಾಲ್ವ್ ಮಾಡೋದು ಅಂತ. ಸೊ ಥ್ಯಾಂಕ್ ಯು.